ಎಲ್ರಿಗೂ ಎಚ್ಚರಿಕೆ ಗಂಟೆ. ಯಾಕೆಂದ್ರೆ ಯಾರು ನಿರೀಕ್ಷೆ ಮಾಡದಿದ್ದ ರೀತಿ 243ರಲ್ಲಿ 202 ಗೆದ್ದಿದ್ದಾರೆ ಅಂದ್ರೆ ಈ ನಮ್ಗೆ ಆಶ್ಚರ್ಯ. ಏನು ಓಟು ಒತ್ತಟ್ಟಿಗೆ ಒಂದೇ ಕಡೆ ಹಾಕ್ಬಿಟ್ಟಿದಾರಲ್ಲ, ಇಲ್ಲ ಮಿಷಿನ್ಗಳು ಹಂಗೆ ಒತ್ಕೊಂಡ್ಬಿಟ್ಟಿದೆಯೋ, ಇಲ್ಲ ಜನರೇ ಹಾಕಿದಾರೋ, ಇಲ್ಲ 50 ಕಡೆ ಮೈನಾರಿಟಿ ಮೆಜಾರಿಟಿ ಇರೋ ಬೇಕಾದ್ರೆ 4-5 ಗೆದ್ದಿದ್ದಾರೆ ಅಷ್ಟೇ. ಈ ಥರ ಇದ್ದಾವೆ. ಐ ಡೋಂಟ್ ನೋ, ರಿಯಲಿ ಅಸ್ಟಾನಿಶಿಂಗ್. ಮತ್ತು ಓಟುದು ಪರಿಷ್ಕರಣೆ ಮಾಡುವಾಗ ಸುಮಾರು 65 ಲಕ್ಷಕ್ಕೂ ಹೆಚ್ಚು ಓಟನ್ನ ಡಿಲೀಟ್ ಮಾಡಿದ್ದಾರೆ, 18 ಲಕ್ಷಕ್ಕೆ ಆ್ಯಡ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ. ಅದಕ್ಕಿಂತ ಹೆಚ್ಚಾಗಿ 10,000 ರೂಪಾಯಿನ 2-3 ತಿಂಗಳು ಎಲೆಕ್ಷನ್ ಇದೆ ಅನ್ನುವಾಗ ನೇರವಾಗಿ ಮಹಿಳಾ ಮಾತ್ರ 1 ಕೋಟಿಗೆ ಹೆಚ್ಚು ಮಹಿಳೆ ಕೊಟ್ಟಿದಾರಲ್ಲ, ಅದು ವೋಟನ್ನ ಬ್ರೈಬ್ ಮಾಡ್ದಂಗಲ್ವಾ ವೋಟರ್ಸ್ನ. ಎಲೆಕ್ಷನ್ ಕಮಿಷನ್ ಐ ಡೋಂಟ್ ನೋ ಹೌ ದೇ ಅಲೋಡ್ ದಿ ಗೌರ್ಮೆಂಟ್ ಟು ಟೇಕ್ ಸಚ್ ಡಿಸಿಷನ್ ಪೇಯಿಂಗ್ ಮನಿ ವರ್ತ್ ಆಫ್ 10,000 rupees. ಬಿಹಾರದಲ್ಲಿ 2ನೇ ಕ್ಲಾಸ್ ಇರೋದು ಪೂರ್ ಅಂಡ್ ದಿ ರಿಚ್. ಆ ಪೂರ್ ಪೀಪಲ್ ದುಡ್ಡೇ ನೋಡಿರೋದಿಲ್ಲ. 2,000 3,000 10,000 ಒಮ್ಮೆಗೆ ಕೊಟ್ಬಿಟ್ರೆ ಅವ್ರಿಗೇನು ಅವ್ರ ವೋಟರ್ ರೈಟ್ ಆಗಲಿ ಇನ್ನೊಂದಾಗಲಿ ಆ ಜಾಗೃತಿ ಆಗಲಿ, ಅದು ನನಗೆ ಆಶ್ಚರ್ಯ. ಮತ್ತು ಐ ಡೋಂಟ್ ನೋ ವೈ ಎಲೆಕ್ಷನ್ ಕಮಿಷನ್ ಅಲೋಡ್ ದಿಸ್ ಅಂಡ್ ವೈ ಇಟ್ ಈಸ್ ನಾಟ್ ಸೇಯಿಂಗ್ ಎನಿಥಿಂಗ್. ಇಟ್ ಈಸ್ ಅಸ್ಟಾನಿಶಿಂಗ್. ಈ ಥರ ಆದರೆ ನೆಕ್ಸ್ಟ್ ಎಲೆಕ್ಷನ್ ಹೆಂಗ್ ಫೇಸ್ ಮಾಡೋದು, ಡೆಮಾಕ್ರಸಿನ ಹೆಂಗ್ ಉಳಿಸೋದು?